ನಮ್ಮೆಲ್ಲರ ಆತ್ಮೀಯರಾಗುವಂತಹ ಅಫ್ಸಲ್ ರವರು ರೆಹಮಾನಿಯ ರೆಸ್ಟೋರೆಂಟ್ ಅನ್ನು ಬೆಂಗಳೂರಿನ ಕೋರಮಂಗಲದಲ್ಲಿ ಪ್ರಾರಂಭ ಮಾಡಿರುವುದು ಅತ್ಯಂತ ಸಂತೋಷ. ಬಹುಶಃ ಈಗಾಗಲೇ ಬಿರಿಯಾನಿ ಮತ್ತು ಇನ್ನಿತರ ಆಹಾರ ಪದಾರ್ಥಕ್ಕೆ ಬಹಳಷ್ಟು ಹೆಸರುವಾಸಿಯಾಗಿರುವಂತಹ ಮತ್ತು ಗುಣಮಟ್ಟದಲ್ಲಿ ಕೂಡ ಆ ಗುಣಮಟ್ಟವನ್ನು ಕಾಪಾಡಿಕೊಂಡು ಒಂದು ರುಚಿಕರವಾದ ಊಟ ಪದಾರ್ಥಕ್ಕೆ ಖ್ಯಾತಿ ಪಡೆದಂಥ ರೆಹಮಾನಿಯ ರೆಸ್ಟೋರೆಂಟ್ ಇವತ್ತು ಅತ್ಯಂತ ಯಶಸ್ವಿಯಾಗಿದೆ. ಅದರ ಬ್ರಾಂಚನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ಊರಿನವರಿಗೆ ಇಲ್ಲಿ ಬರುವವರಿಗೆ ಎಲ್ಲರಿಗೂ ಅತ್ಯುತ್ತಮವಾದ ಊಟದ ವ್ಯವಸ್ಥೆ ಮಾಡಿಕೊಳ್ಳುತ್ತಾ ರೆಹಮಾನಿಯ ರೆಸ್ಟೋರೆಂಟ್ನ ರೆಹಮಾನಿಯ ಬಿರಿಯಾನಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಇವತ್ತು ಬಂದಿದ್ದೆ. ಇವತ್ತು ಬಂದಾಗ ಇವತ್ತೊಂದು ಅದ್ಭುತವಾಗಿ ಒಂದು ಬಿರಿಯಾನಿಯ ಟೇಸ್ಟ್, ಯಾವುದು ಒಂದು ತುಪ್ಪದ ಪರಿಮಳ ಇರುವಂತಹ ಬಿರಿಯಾನಿ. ನಿಜವಾಗಿಯೂ ನಮ್ಮ ಇದರ ಮಾಲೀಕರು ಒಂದು 28 ವರ್ಷಗಳಿಂದ ಇದೇ ಒಂದು ರೆಸ್ಟೋರೆಂಟ್ ಫೀಲ್ಡಲ್ಲಿದ್ದಾರೆ. ಅವರ ಅನುಭವದ ಹಿನ್ನೆಲೆಯಲ್ಲಿ ಒಂದು ಉತ್ತಮವಾದ ಬಿರಿಯಾನಿಯನ್ನು ಬ್ಯಾಂಗ್ಳೂರಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇನ್ನು ಮುಂದೆ ಕೂಡ ಈ ಹೋಟೆಲಲ್ಲಿ ಹೆಚ್ಚಿನ ವ್ಯಾಪಾರ ನಡೆಯಲಿ, ಇನ್ನೂ ಈ ಬ್ಯಾಂಗ್ಳೂರಲ್ಲಿ ಒಂದು 10-15 ಬ್ರ್ಯಾಂಚನ್ನು ಓಪನ್ ಮಾಡುವಂಥ ಶಕ್ತಿಯನ್ನು ಭಗವಂತನ ಕೊಡಲಿ ಎಂದು ಹಾರೈಸಿಕೊಂಡು ಎಲ್ಲರೂ, ನಾನು ಕೂಡ ಬಿರಿಯಾನಿ ಟೇಸ್ಟ್ ಮಾಡಿದ್ದೇನೆ. ಇವತ್ತು ನಾವು ಕೋರಮಂಗಲದಲ್ಲಿರುವಂಥ ರೆಹಮಾನಿಯ ಬಿರಿಯಾನಿ ಈ ಒಂದು ರೆಸ್ಟೋರೆಂಟಿಗೆ ನಾವು ಬಂದಿದ್ದೀವಿ. ಇದೇ ಮಾಡೆಲ್ನಲ್ಲಿ ಇವತ್ತು ನನ್ನ ರಿಯಲ್ ಒಪಿನಿಯನ್, ನನ್ನ ಒಂದು ಮನದ ಮಾತು ಹೇಳಬೇಕು ಅಂತ ಹೇಳಿದರೆ, ನಾನೊಬ್ಬ ಫುಡ್ಡಿ. ಸ್ವಲ್ಪ ಒಂದು ತಿಂಗಳ ಹಿಂದೆ ಅಷ್ಟೇ ನಾನು 100 kg ಅಷ್ಟು ಆಗಿಬಿಟ್ಟಿದ್ದೆ ತಿಂದು. ಸೊ ಅದು ಯಾವ ಥರ ತಿಂತಾ ಇದೆ ಅಂತ ಹೇಳಿದರೆ, ಬೆಂಗಳೂರಿನಲ್ಲಿ ಯಾವುದೇ ರೆಸ್ಟೋರೆಂಟ್ ಬಂದರೂ ಕೂಡ ಅದರ ಒಂದು ಸಿಗ್ನೇಚರ್ ಡಿಶ್ ಏನಿರುತ್ತೆ, ಅದು ಬಿರಿಯಾನಿ ಆಗಿರಲಿ, ಅದು ಅವರ ಗ್ರೇವಿ ಆಗಿರ್ಬೋದು, ಅದು ಟೇಸ್ಟ್ ಮಾಡುವಂಥದ್ದು ನನ್ನ ಒಂದು ಹ್ಯಾಬಿಟ್. ಸೊ ಎಲ್ಲ ಟಾಪ್ ರೆಸ್ಟೋರೆಂಟ್ಗಳಿಗೂ ಕೂಡ ನಾನು ವಿಸಿಟ್ ಮಾಡಿದ್ದೀನಿ. ಅಲ್ಲಿಯ ಊಟವನ್ನು ಕೂಡ ನಾನು ಊಟದ ಒಂದು ರುಚಿಯನ್ನು ಕೂಡ ನೋಡಿದ್ದೀನಿ. ಆದರೆ ಇವತ್ತು ಈ ಒಂದು ರೆಸ್ಟೋರೆಂಟಿಗೆ ಬಂದು ಇವರ ಒಂದು ಬಿರಿಯಾನಿ ಟೇಸ್ಟ್ನ ನೋಡಿದಾಗ ಖಂಡಿತವಾಗ್ಲೂ ನಾನು ಹೇಳಬಹುದು, ಇದು ಯಾವುದೇ ರೀತಿಯ ಫೇಕ್ ರಿವ್ಯೂ ಅಥವಾ ಈ ಒಂದು ಓನರಿಗೆ ಖುಷಿ ಪಡಿಸಬೇಕು ಅಂತ ಹೇಳುವಂಥದ್ದಲ್ಲ. ಆ್ಯಸ್ ಅ ಕಸ್ಟಮರ್ ಟ್ರೂಲಿ ಐ ಬಿಲೀವ್ ದಿಸ್ ಇಸ್ ದ ಬೆಸ್ಟ್ ಬಿರಿಯಾನಿ ಆಫ್ ಬ್ಯಾಂಗ್ಳೂರ್ ಅಂತ ನಾನು ಹೇಳ್ಬೋದು. ಸೊ ಅಷ್ಟು ಖುಷಿ ಆಗುತ್ತೆ. ಭವಿಷ್ಯದ ದಿನಗಳಲ್ಲಿ ರೆಹಮಾನಿಯನ ಬೇರೆ ಬೇರೆ ಬ್ರಾಂಚ್ಗಳನ್ನು ಕೂಡ ಬೇರೆ ಕಡೆ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಉತ್ಸಾಹಕರಾಗಿದ್ದಾರೆ. ಅವ್ರಿಗೂ ನಾನು ಇವತ್ತು ಅಭಿನಂದಿಸ್ತೇನೆ. ಯಾಕೆ ಒಂದು ರೆಸ್ಟೋರೆಂಟ್ ಪ್ರಾರಂಭ ಮಾಡೋ ಮೂಲಕ ಬರುವವರಿಗೆ, ಗ್ರಾಹಕರಿಗೆ ಮಾತ್ರ ಒಂದು ಸೇವೆ ಮಾತ್ರ ಅಲ್ಲ, ಭಾಳಷ್ಟು ಉದ್ಯೋಗಗಳು ಸೃಷ್ಟಿಯಾಗ್ತದೆ, ಆರ್ಥಿಕವಾದ ಚಲನೆ ಆಗ್ತದೆ, ಈ ಪ್ರದೇಶ ಅಭಿವೃದ್ಧಿಗೆ ಪೂರಕ ವಾತಾವರಣ ನಿರ್ಮಾಣ ಆಗ್ತದೆ ಅಂತ ಹೇಳಿಕೊಂಡು ಬಹುಶಃ ಭಾಳಷ್ಟು ವರ್ಷದಿಂದ ಆ ಗುಣಮಟ್ಟವನ್ನು ಕಾಪಾಡಿಕೊಂಡು ಬಂದಂತಹ ರೆಹಮಾನಿಯ ಸಂಸ್ಥೆಯ ಮಾಲೀಕರಿಗೂ ಸಿಬ್ಬಂದಿ ವರ್ಗದವರಿಗೂ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಊಟ ಮಾಡುವಾಗ ಹೊಟ್ಟೆ ಫುಲ್ ಆಗುವಂಥದ್ದು ಅಥವಾ ಹೊಟ್ಟೆ ತುಂಬುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಆ ಊಟ ಮಾಡುವವರ ಮನಸ್ಸು ತುಂಬುವಂಥದ್ದು ಇಂಪಾರ್ಟೆಂಟು. ಇವತ್ತು ನನ್ನ ಮನಸ್ಸು ತುಂಬಿದೆ ಅಂತ ನಾನು ಹೇಳ್ಬೋದು. ಒಳ್ಳೆಯದಾಗಲಿ, ಇದು ಫ್ರಾಂಚೈಸಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗಲಿ, ವಿಶ್ವದಾದ್ಯಂತ ದೊಡ್ಡ ಒಂದು ಹೆಮ್ಮರವಾಗಿ ಈ ಒಂದು ಸಂಸ್ಥೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ.